ಹಲೋ ಫ್ರೆಂಡ್ಸ್, ಎಲ್ಲರ ನಮಸ್ಕಾರಗಳು. ನಾನು ಮತ್ತೊಂದು ಹೊಸಡದಲ್ಲಿ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತೀನಿ. ಇವತ್ತು ನೀಡೋದಲ್ಲಿ ಒಬ್ಬರು ಕಮೆಂಟ್ ಮಾಡಿ ಏನಂತ ಹೇಳಿದರೆ, ಸರಳ ವಾಕ್ಯಗಳನ್ನು ಹಾಕ್ರಿ ಅಂತ ಹೇಳಿದ್ದೀರಿ. ಅದಕ್ಕಾಗಿ ಇವತ್ತು ನೀಡೋದಲ್ಲಿ ತುಂಬ ಸರಳ ವಾಕ್ಯಗಳನ್ನ ಮಾಡಿ ಹಾಕ್ತಾ ಇದ್ದೀನಿ ನೋಡ್ರಿ. ಕನ್ನಡದಲ್ಲಿ ಅಂತಾರೆ ಮತ್ತು ಮರಾಠಿಯಲ್ಲಿ ಅಂತಾರೆ. ಇನ್ನೊಬ್ಬರು ಕಮೆಂಟ್ ಮಾಡಿ ಹೇಳಿದ್ದೀರಿ, ನಾವು, ನೀವು, ಅವರು ಇವು ಬಹುವಚನದಾಗ ಇವಕ್ಕೆ ಏನಂತಾರೆ ಮರಾಠಿಯಾಗಿ ಹೇಳಂತ ಹೇಳಿದ್ದೀರಿ. ನಾನು ಆಲ್ರೆಡಿ ನಿನ್ನಿಲ್ ದಿವಸ ವಿಡಿಯೋದಲ್ರಿ ನೀವು, ನಾವು, ಅವರು, ಇವರು ಇಂಥವು ವಾಕ್ಯಗಳನ್ನ ಮಾಡಿ ಹಾಕಿದ್ದೀನಿ ರೀ. ಆ ವಿಡಿಯೋನ ನೋಡ್ರಿ. ಈಗ ವಿಷಯಕ್ಕೆ ಬರೋಣ್ರಿ. ಕಮೆಂಟ್ ಮಾಡಿದವರಿಗೆ ತುಂಬ ಧನ್ಯವಾದಗಳು ರೀ. ಈಗ ನೋಡೋಣ್ರಿ, ಕನ್ನಡ ಮರಾಠಿ ಮೊದಲನೇದಾಗಿರಿ. ನೀವು ಎಲ್ಲಿದ್ದೀರಾ? ನಾವು ಸಹಜವಾಗಿ ಕನ್ನಡದಾಗ ಮಾತಾಡ್ತಿರ್ತೀವಿ ನೋಡ್ರಿ. ನೀವು ಎಲ್ಲಿದ್ದೀರಿ, ಎಲ್ಲಿ ಯಾವಾಗ ಬರ್ತೀರಿ ಅಂತ. ನೀವು ಎಲ್ಲಿದ್ದೀರಾ ಅಂತ ಕನ್ನಡದ ಅನ್ನೋದಕ್ಕೆ ಮರಾಠಿ ಏನಂತಾರೆ, ತುಮಿ ಕುಟೆ ಆಹಾತ್. ಆಮೇಲೆ ನೆಕ್ಸ್ಟ್ ರೀ, ನಾನು ಮನೆಯಲ್ಲಿದ್ದೇನೆ. ಅವ್ರೇನಂತಾರೆ, ನಾನು ಎಲ್ಲಿ ಹೊರಗಿಲ್ಲ, ನಾನು ಮನೆಯಲ್ಲಿದ್ದೇನೆ ಅಂತ ಕನ್ನಡದಲ್ಲಿ ಹೇಳ್ತಿರ್ತಾರೆ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕ್ರಿ, ಮೀ ಘರಾತ್ ಆಹೆ. ಆಮೇಲೆ ನೆಕ್ಸ್ಟ್ ರೀ, ನನ್ನ ಮಾತು ಕೇಳು. ಕನ್ನಡದಾಗ ನಾವು ಹೇಳ್ತಿರ್ತೇವೆ ನನ್ನ ಮಾತು ಕೇಳಂತ, ನನ್ನ ಮಾತು ಕೇಳು ಅಂತ ಹೇಳ್ತಿರ್ತೇವೆ ನೋಡ್ರಿ. ಅದನ್ನು ಮರಾಠಿಗೆ ಏನಂತಾರೆ, ಮಾಜೆ ಬೋಲ್ನ ಆಯ್ಕ್. ಆಮೇಲೆ ನೆಕ್ಸ್ಟ್ ರೀ, ನನ್ನ ಜೊತೆ ಮಾತಾಡು ಅಂತ ಕನ್ನಡದಾಗ ನಾವು ಹೇಳ್ತಿರ್ತೇವೆ. ಸರಳ ವಾಕ್ಯಗಳದಾವ ನೋಡ್ರಿ. ನನ್ನ ಜೊತೆ ಮಾತಾಡು ಅಂತ ಕನ್ನಡದಾಗ ಹೇಳ್ತೀವಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕ್ರಿ, ಮಾಜ ಸಂಘ ಬೋಲ್ ಅಥವಾ ಮಾಜಿ ಸಂಘ ಬೋಲ್. ಆಮೇಲೆ ನೆಕ್ಸ್ಟ್ ರೀ, ನನ್ನ ಕಡೆ ನೋಡು ಅಂತ ಕನ್ನಡದಲ್ಲಿ ನಾವು ಹೇಳ್ತಿರ್ತೇವೆ ನೋಡ್ರಿ. ನನ್ನ ಕಡೆ ನೋಡು ಅಂತ ಅದನ್ನು ಮರಾಠಿ ಹೇಳ್ಬೇಕ್ರಿ, ಮಾಜೆ ಕಡೆ ಬಗ್. ಆಮೇಲೆ ನೆಕ್ಸ್ಟ್ ರೀ, ಎಲ್ಲ ಆರಾಮಿದ್ದಾರ ಅಂತ ಕೇಳ್ತಿರ್ತೇವೆ ನಾವು ಫೋನಲ್ಲಿ ಹಚ್ಚಿದಾಗ, ಇದನ್ನ ಮಾಡಿದಾಗ. ನಿಮ್ಮ ಕಡೆ ಎಲ್ಲ ಆರಾಮಿದ್ದಾರ ಅಂತ ಕೇಳ್ತಿರ್ತೀವಿ ನೋಡ್ರಿ ನಾವು. ಎಲ್ಲ ಆರಾಮಿದ್ದೀರಾ ಅಂತ ಕೇಳ್ತೀವಿ ನೋಡ್ರಿ. ಅದಕ್ಕೆ ಮರಾಠಿ ಹೇಳ್ಬೇಕ್ರಿ, ಸಗಳ ಬರ ಆಹೇಕ ಅಂದ್ರೆ ಆರಾಮ ಐತಂತ ಅಂದಂಗ್ರಿ. ಸಗಳ ಬರ ಆಹೆ ಅಂದ್ರೆ ಆರಾಮ ಐತೆನ ಅಥವಾ ಆರಾಮಿದ್ದೀರಾ ಅಂತ ಕೇಳ್ಬೇಕ್ರಿ. ಆಮೇಲೆ ನೆಕ್ಸ್ಟ್ ರೀ, ಸರಿಯಾಗಿ ಮಾತಾಡು. ನಾವು ಕನ್ನಡದಾಗ ಅಂತಿರ್ತೇವೆ ನೋಡ್ರಿ, ಸರಿಯಾಗಿ ಮಾತಾಡು ಅಂತ. ಅದನ್ನು ಮರಾಠಿ ಹೇಳ್ಬೇಕ್ರಿ, ಸರಳ ಬೋಲ್. ಆಮೇಲೆ ನೆಕ್ಸ್ಟ್ ರೀ, ಕೈ ತೊಳೆದುಕೊಳ್ಳು. ಕನ್ನಡದ ನಾವು ಅಂತಿರ್ತೇವೆ ನೋಡ್ರಿ, ಕೈ ತೊಳೆದುಕೊಳ್ಳು ಅಂತ ಕನ್ನಡದ ಅಂತೀವಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕ್ರಿ, ಹಾತ್ ದೌನ್ಗೆ. ಆಮೇಲೆ ನೆಕ್ಸ್ಟ್ ಎದ್ದು ನಿಂತುಕೋ. ನಾವು ತೆಳಗೆ ಕೂತಿರ್ತೇವೆ, ಅವಾಗ ಯಾರಾದ್ರೂ ಹೇಳ್ತಾರೆ ನೋಡ್ರಿ, ಎದ್ದು ನಿಂತುಕೋ ಅಂತ, ಎದ್ದು ನಿಂತುಕೋ ಅಂತ. ಅದನ್ನು ಮರಾಠಿಗೆ ಹೇಳ್ಬೇಕ್ರಿ, ಉಟುನ್ ಉಬಾರಹ ಅಂದರೆ ಎದ್ದು ನಿಲ್ಲು ಅಂತ, ಉಟುನ್ ಉಬಾರಹ. ಆಮೇಲೆ ನೆಕ್ಸ್ಟ್ ರೀ, ಇದನ್ನು ಮಾಡಬೇಡ. ಈಗ ನಾವು ಏನಾದ್ರೂ ಮಾಡ್ತಿರ್ತೇವೆ, ಇದನ್ನು ಮಾಡಬೇಡಪ್ಪ, ಇದನ್ನು ಚಲೋ ಇಲ್ಲ, ಇದನ್ನು ಮಾಡಬೇಡಪ್ಪ ಅಂತ ಹೇಳ್ತಿರ್ತೇವೆ ನೋಡ್ರಿ. ಏನೋ ಜಾಬ್ ಆಗಲಿ, ಏನು ಕೆಲಸ ಆಗಲಿ, ಏನಾದರೂ ಇರ್ತೈತೆ ನೋಡ್ರಿ, ಇದನ್ನು ಮಾಡಬೇಡ ಅಂತ. ಅದನ್ನು ಮರಾಠಿ ಹೇಳ್ಬೇಕ್ರಿ, ಹೇ ಕರು ನಕೋ. ಆಮೇಲೆ ನೆಕ್ಸ್ಟ್ ರೀ, ಇದನ್ನು ಈಗ ಮಾಡು. ಇದನ್ನು ಈಗ ಸದ್ಯ ಮಾಡು ಅಂತ ಕನ್ನಡದಾಗ ಹೇಳ್ತಿರ್ತೇವೆ ನೋಡ್ರಿ ನಾವು. ಇದನ್ನು ಈಗ ಮಾಡು ಅಂತ. ಅದನ್ನು ಮರಾಠಿ ಹೇಳ್ಬೇಕ್ರಿ, ಹೇ ಅತ್ತಾಕರ್. ಅದಂದ್ರೆ ಇದನ್ನು ಈಗ ಮಾಡು, ಹೇ ಅತ್ತಾಕರ್. ಆಮೇಲೆ ನೆಕ್ಸ್ಟ್ ರೀ, ಇದನ್ನು ನಾಳೆ ಮಾಡ. ಇದನ್ನು ಇವತ್ತು ಬೇಡ, ಇದನ್ನು ನಾಳೆ ಮಾಡು ಅಂತ ಕನ್ನಡದಾಗ ಹೇಳ್ತೀವಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕ್ರಿ, ಹೇ ಉದ್ಯಾಕರ್. ಇವತ್ತು ವಿಡಿಯೋದಲ್ಲಿ ಇಷ್ಟ ರೀ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ನಲ್ಲಿ ಹೇಳ್ರಿ. ಮತ್ತು ಏನಾದರೂ ತಪ್ಪು ಹೇಳಿದ್ರೆ ಕ್ಷಮೆ ಮಾಡಿರಿ. ಮತ್ತು ಕಮೆಂಟ್ ಮಾಡಿದವರಿಗೆ ತುಂಬ ಧನ್ಯವಾದಗಳು ರೀ. ನೀವು ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ಕೇಳ್ಬೋದು ರೀ. ನಾನು ನಿಮಗೆ ಸುಲಭವಾಗಿ ಹೇಳ್ಕೊಡ್ತೀನಿ ರೀ. ಇವತ್ತಿನ ವಿಡಿಯೋದಲ್ಲಿ ಇಲ್ಲೇ ಮುಗಿಸ್ತೇನೆ ರೀ. ಧನ್ಯವಾದಗಳು.